ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವಾಗ ನಾನು ಮಸಾಲೆ ಟೀನ ಮಾಡೋ ವಿಧಾನವನ್ನು ನೋಡಿಸ್ಕೊಡ್ತಾ ಇದ್ದೀನಿ. ವೆದರ್ ಬೇರೆ ಚೇಂಜ್ ಆಗ್ತಾ ಇದೆ. ಈ ವೆದರ್ಗೆ ಹಾಗೆ ನಾವು ತುಳಸಿ, ಶುಂಠಿ, ಕಾಳುಮೆಣಸು, ಏಲಕ್ಕಿ, ಚಕ್ಕೆ ಇವೆಲ್ಲ ನಮ್ಮ ಬಾಡಿಯಲ್ಲಿರುವ ಇಮ್ಯುನಿ ಸಿಸ್ಟಮ್ನ ಇನ್ಕ್ರೀಸ್ ಮಾಡುತ್ತೆ ಮತ್ತು ಬ್ಲಡ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋಣ ಅಂತ ನೋಡೋಣ. ಮಸಾಲೆ ಟೀಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ತುಳಸಿ, ಶುಂಠಿ, ಕಾಳುಮೆಣಸು, ಏಲಕ್ಕಿ, ಟೀ ಪೌಡರ್, ಚಕ್ಕೆ, ಕೇಸರಿ, ಸಕ್ಕರೆ ಮತ್ತು ನಿಂಬೆಹಣ್ಣಿನ ಸಿಪ್ಪೆ. ಮತ್ತು ಇವಾಗ ನಾವು ಒಂದು ಕುಟಾಣಿಗೋ ಅಥವಾ ಏನು ನಿಮ್ಮ ಮನೆಯಲ್ಲಿ ಕಲ್ಲು ಅಥವಾ ಏನಾದರೂ ಇರುತ್ತಲ್ಲ ಅದರಲ್ಲಿ ತುಳಸಿ, ಶುಂಠಿ, ಕಾಳುಮೆಣಸು, ಏಲಕ್ಕಿ ಕಾಯಿ, ಚಕ್ಕೆ ಇದನ್ನಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ತರ್ತರಿ ಮಾಡಿ. ಸೊ ನಾನಿಲ್ಲಿ ಒಬ್ರಿಗೆ ಆಗೋಷ್ಟು ಕ್ವಾಂಟಿಟಿ ತೊಗೊತಾ ಇದ್ದೀನಿ. ಸೊ ಟೀ ನಿಮ್ಮ ಮನೇಲಿ ಏನು ಹಾಲು ಕಾಯಿಸ್ತೀರ, ಟೀ ಮಾಡ್ತೀರಾ ಆ ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರಿಗೆ ತಗೊಂಡು ಅದಕ್ಕೆ ನಾವು ಇಲ್ಲಿ ಏನು ತುಳಸಿ ಮತ್ತು ಶುಂಠಿ, ಮೆಣಸು, ಏಲಕ್ಕಿ, ಚಕ್ಕೆ ಇವನ್ನೆಲ್ಲ ನಾವು ಏನು ತರಿತರಿಯಾಗಿ ಏನು ಮಾಡ್ಕೊಂಡಿರ್ತೀರಲ್ಲ ಅದನ್ನು ನಾವು ಇದ್ರ ಜೊತೆ ನೀರಿಗೆ ಹಾಕಬೇಕು. ನೀರಿಗೆ ಹಾಕಿ ಅದಕ್ಕೆ ಒಂದು ಸ್ಪೂನ್ ಟೀ ಪೌಡರ್ ತೊಗೊಂಡು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದ್ದಿದ ನಂತರ ಹಾಲು ಹಾಕಬೇಕು. ಚೆನ್ನಾಗಿ ಕುದ್ದಿದ ನಂತರ ಹಾಲು ಹಾಕ್ಕೊಬೇಕು. ಅದು ಟೀ ನಾವೆಷ್ಟು ಕುದ್ದಿದಷ್ಟು ಅದು ಘಮ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಫ್ರೆಂಡ್ಸ್ ಹೇಳೋದು ಮರ್ತೋಯ್ತು, ಲಾಸ್ಟಲ್ಲಿ ನಾವು ಸಕ್ಕರೆ ಮತ್ತು ನಿಂಬೆಹಣ್ಣಿನ ಸಿಪ್ಪೆ ಹಾಕಬೇಕು. ಅದು ನಾನು ವಿಡಿಯೋ ಮಾಡಬೇಕಾದ್ರೆ ವಿಡಿಯೋ ಸ್ಕಿಪ್ ಆಗಿದೆ, ಸೊ ಅದಕ್ಕೆ ಸಾರಿ. ಸೊ ಇದನ್ನು ನಾವು ಹಾಲು ಬೆಳ್ಳಗಿರುತ್ತೆ, ಅದೇ ನಾವು ಟೀಗೆ ಹಾಕಿದ ತಕ್ಷಣ ನಾವು ಅದೇನು ಕಷ್ಟ ಇರುತ್ತೆ ಅದಕ್ಕೆ ಹಾಕಿದ ತಕ್ಷಣ ಹೇಗೆ ಅದ್ರ ಬಣ್ಣ ಬಿಟ್ಕೊಳತ್ತಲ್ಲ ಅದನ್ನು ನೋಡ್ತಾ ಇದ್ದರೆ ನನಗೊಂದು ಸಾಲು ನೆನಪಾಗ್ತಾಯಿದೆ. ಏನು ಅಂದರೆ, ಪ್ರಕೃತಿಯ ಶುಂಠಿ ಸುಗಂಧವು ಕರಗುತ್ತಿದೆ, ಚಳಿಗಾಲಕ್ಕೂ ಇಂದು ಚಹಾದ ಬೇಡಿಕೆಯಾಗಿದೆ. ಶುಂಠಿ ಚಹಾದ ಎಲೆಯ ಮೆರಗಾದರೂ ನೋಡಿ, ಹಾಲಿನೊಂದಿಗೆ ಸೇರಿದ ಕೂಡಲೇ ನಾಚಿಕೆಯಿಂದ ಕೆಂಪು ಬಣ್ಣವನ್ನು ಪಡೆದುಕೊಂಡಿದೆ ಅಲ್ವಾ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ನಾನಿವಾಗ ಮಳೆ ತುಂಬ ಬರ್ತಾಯಿದೆ, ಸೊ ಚಳಿ ಆಗ್ತಾಯಿದೆ. ಈ ಚಳಿಗೆ ನಾನು ಮಳೆ ನೋಡ್ತಾ ಟೀ ಕುಡಿತಾ ಎಂಜಾಯ್ ಮಾಡಬೇಕು. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ನೀವು ಕೂಡ ಎಂಜಾಯ್ ಮಾಡಿ. ಬಾಯ್, ಲವ್ ಯು ಆಲ್.